ರೀಸೆಂಟ್ ಆಗಿ ಮೊಬೈಲ್ ಸ್ಕ್ರೋಲ್ ಮಾಡ್ತಾ ಕೂತವಳಿಗೆ ಚುಕ್ಕಿಯಿಂದ ಒಂದು ಮೆಸೇಜ್ ಬಂತು. ಬ್ರೋ ಮೀಟ್ ಮೈ ಯಂಗರ್ ಸೆಲ್ಫ್ ಅಂತ ಇತ್ತು. ಚುಕ್ಕಿ ನನ್ನ ಮಗಳು, ಅವಳ ಹೆಸರು ಸರಿಯು. ಏನಿದು ಅಂತ ಪಿಕ್ಚರ್ ಓಪನ್ ಮಾಡಿದ್ರೆ 5 ರಿಂದ 6 ವರ್ಷದ ಒಂದು ಚುಕ್ಕಿ, ಅವಳ ಎದುರಿಗೆ 14 ವರ್ಷದ ಅದೇ ಚುಕ್ಕಿ. ಅರೆ ಇವಳೇ ಒಂದು ಯಂಗ್ ಗರ್ಲ್, ಮೀಟ್ ಮೈ ಯಂಗರ್ ಸೆಲ್ಫ್, ಏನಿದು ಅಂತ ಮೆಸೇಜ್ ಮಾಡಿದೆ. ಅಮ್ಮ ಇನ್ಸ್ಟಾಗ್ರಾಮ್ ನೋಡು, ಇಟ್ಸ್ ಅ ನ್ಯೂ ಟ್ರೆಂಡ್ ಅಂತಂದ್ಲು. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಅರೆ ಎಷ್ಟು ಚೆನ್ನಾಗಿದೆ, ಫುಲ್ ಸೆಲೆಬ್ರಿಟೀಸ್ ಇಂದ ಹಿಡಿದು ಕಾಮನ್ ಮ್ಯಾನ್ ಎಲ್ರು, ನನ್ನ ಫ್ರೆಂಡ್ಸು, ಎಷ್ಟೋ ಜನ ಅವರ ಒಂದು ಚಿಕ್ಕವರಾಗಿರೋ ಒಂದು ಫೋಟೋ, ಅವ್ರ ಪಕ್ಕದಲ್ಲಿ ಅಥವಾ ಎದುರುಗಡೆ ಅವರ ಇವಾಗಿನ ಸೆಲ್ಫ್ ಫೋಟೋ. ಸಚ್ ಅ ಬ್ಯೂಟಿಫುಲ್ ಥಿಂಗ್ ಟು ಜಸ್ಟ್ ವಾಚ್ ಇಟ್. ಕೆಲವು ಸಿಕ್ಕಾಪಟ್ಟೆ ಫನ್ನಿ ಆಗಿತ್ತು, ಇನ್ನು ಕೆಲವು ಎಮೋಷನಲ್ ಆಗಿತ್ತು. ನನಗೆ ಅದು ನೋಡಿದ ತಕ್ಷಣ ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಅಂತ ಒಂದು ನಾನು ಮಾಡಿದ್ದು ಕೋರ್ಸು, ಮತ್ತೆ ನನ್ನ ಸೈಕಾಲಜಿ ಲೆಸನ್ಸ್, ಅದ್ರಲ್ಲಿ ಓದಿದಂಥ ಥೆರಪೀಸ್, ಇದೆಲ್ಲ ನೆನಪಿಗೆ ಬಂತು. ತುಂಬಾ ಜನ ಗೊತ್ತಿಲ್ದಿರ ಇರ್ಬೋದು, ನಮ್ಮ ಇವತ್ತಿನ ಸುಮಾರು ಡಿಸಿಷನ್ಸ್, ನಾವು ಇವತ್ತು ಕೊಡುವಂತಹ ರಿಯಾಕ್ಷನ್ಸ್, ಇದಕ್ಕೆಲ್ಲ ಕಾರಣ ನಮ್ಮ ಯಂಗರ್ ಸೆಲ್ಫ್ ಅಲ್ಲಿ ಆಗಿರುವಂತಹ ಎಕ್ಸ್ಪೀರಿಯನ್ಸಸ್ ಆಗಿರುತ್ತೆ. ಸೊ ಲೆಟ್ ಅಸ್ ಟ್ರೈ ದಿಸ್. ನಿಮ್ಮ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಯಂಗರ್ ವರ್ಷನ್ನ ಒಮ್ಮೆ ನೆನೆಸ್ಕೊಳ್ಳಿ. ಮೇ ಬಿ ನೀವು 7 ವರ್ಷದವರಾಗಿರ್ಬೋದು, ಅಥವಾ 12 ರಿಂದ ಈವನ್ 16 ವರ್ಷದವರಾಗಿದ್ರು ಆಗಿರ್ಬೋದು. ಅದು ಏನೂ ಸರಿಯಾಗಿ ಅರ್ಥವಾಗದೇ ಇರುವಂಥ ವಯಸ್ಸು. ಇದು ತಪ್ಪು, ಇದು ಸರಿ ಎಂದು ಕ್ಲಿಯರ್ ಕಟ್ ಆಗಿ ಹೇಳಲು ಗೊತ್ತಾಗದ ಆ ಮಗು. ಒಂದು ಸ್ಪಾಂಜ್ನಂತೆ ಕೇವಲ ಎಲ್ಲವನ್ನೂ ಅಬ್ಸಾರ್ಬ್ ಮಾಡಿಕೊಳ್ಳುತ್ತಿದ್ದ ಮಗು. ಮನೆಗಳಲ್ಲಿ ಆಡುತ್ತಿದ್ದ ಜಗಳ, ಯಾರೋ ಟೀಚರ್ ಎಂಬ್ಯಾರಸ್ ಮಾಡಿದ ಕ್ಷಣ, ತುಂಬ ಬ್ಯುಸಿ ಇದ್ದ ಅಪ್ಪ ಅಮ್ಮ, ನೋಡಿದ ಬಡತನ, ನನಗೆ ಯಾರೂ ಇಲ್ಲ ಅಂತ ಅನಿಸಿದ ಕ್ಷಣ. ಆ ಮಗು ಇನ್ನೂ ನಿಮ್ಮಲ್ಲಿದೆ. ನಿಮ್ಮ ಇವತ್ತಿನ ಸುಮಾರು ನಿರ್ಧಾರಗಳನ್ನು, ನಿಮ್ಮ ಇವತ್ತಿನ ರಿಯಾಕ್ಷನ್ಸ್ನ ನೀವು ಕೊಡ್ತಾ ಇಲ್ಲ, ಆ ಮಗು ಕೊಡ್ತಿರ್ಬೋದು ಅಂದರೆ ನಂಬ್ತೀರಾ? ವೆಲ್ಕಮ್ ಟು ಖಾಸ್ ಬಾತ್ ವಿತ್ ಚೇತನಾ ಬೆಳಗೆರೆ. ನಾನು ಚೇತನಾ ಬೆಳಗೆರೆ. ಇವತ್ತಿನ ನನ್ನ ಟಾಪಿಕ್ ತುಂಬ ವೈರಲ್ ಆಗಿರುವಂತಹ ಮೀಟ್ ಯೋರ್ ಯಂಗರ್ ಸೆಲ್ಫ್. ಯಾಕೆ ಈ ಟ್ರೆಂಡ್ ವೈರಲ್ ಆಗಿದೆ? ಹಲವಾರು ಜನ ತಮ್ಮ ಜೀವನವನ್ನೇ ಇದು ಬದಲಾಯಿಸಿದೆ ಅಂತ ಯಾಕೆ ಹೇಳ್ತಾ ಇದ್ದಾರೆ? ಬನ್ನಿ ಅದ್ರ ಬಗ್ಗೆ ಮಾತಾಡೋಣ. ನಾನು ಫಿಲಾಸಫಿ ಜಡಿತಾ ಇಲ್ಲ, ಸೈಕಾಲಜಿ ಮಾತಾಡ್ತಾ ಇದ್ದೀನಿ. ದಿಸ್ ಇಸ್ ಸೈಕಾಲಜಿ ಬೇಸ್ಡ್ ಇನ್ನರ್ ಚೈಲ್ಡ್ ವರ್ಕ್ ಅಂತಾನೆ ಕರೀತಾರೆ ಇದನ್ನ. ಸೊ ಇನ್ನರ್ ಚೈಲ್ಡ್ ವರ್ಕ್, ಇಂಟರ್ನಲ್ ಫ್ಯಾಮಿಲಿ ಸಿಸ್ಟಮ್ಸ್, ಸ್ಕೀಮಾ ಥೆರಪಿ, ಇವೆಲ್ಲ ನಮ್ಮ ನಿಮ್ಹ್ಯಾನ್ಸ್ ಅಂತ ಸಂಸ್ಥೆಗಳಲ್ಲಿ ಸರ್ಟಿಫೈಡ್ ಸೈಕಾಲಜಿಸ್ಟ್, NLP ಕೋಚಸ್, ಚೈಲ್ಡ್ಹುಡ್ ಟ್ರಾಮಾ ಅಥವಾ ಚಿಕ್ಕವರಿದ್ದಾಗ ಆದಂತಹ ಇನ್ಸಿಡೆಂಟ್ಗಳಿಂದಾಗಿ ತಮ್ಮ ಇವತ್ತಿನ ಜೀವನವನ್ನು ನಡೆಸುವುದೇ ಕಷ್ಟ ಆಗ್ತಿದೆ ಅನ್ನುವ ಸಿಚುವೇಶನ್ಗಳಲ್ಲಿ ಯೂಸ್ ಮಾಡುವಂತಹ ಥೆರಪಿಗಳು. ಇದೆಲ್ಲ ಥೆರಪೀಸ್ಗಳ ಕೋರ್ ಐಡಿಯಾ ಇದೆ. ನಾವು ಆ ವಯಸ್ಸಿನವರಾಗಿದ್ದಾಗ ಏನಾದರೂ ನೋವಿನ ಸಂಗತಿಗಳನ್ನು ಎದುರಿಸಿದ್ರೆ, ಅದು ಎಷ್ಟೇ ಚಿಕ್ಕವರಾಗಿರ್ಬೋದು, ಅದನ್ನು ಆ ವಯಸ್ಸಲ್ಲಿ ಪೂರ್ತಿಯಾಗಿ ನಾವು ಪ್ರಾಸೆಸ್ ಮಾಡಿರೋಕ್ಕಾಗಿರಲ್ಲ ಅಂತೆ. ಸೊ ಆ ಮಗುವಿನ ಮೆದುಳಿನ ಕೆಪಾಸಿಟಿ ಆ ವಯಸ್ಸಲ್ಲಿ ಎಷ್ಟಿರುತ್ತೋ ಆ ಸಿಚುವೇಶನನ್ನು ಆ ಮಗು ಅಷ್ಟೇ ಅರ್ಥ ಮಾಡ್ಕೊಂಡಿರುತ್ತೆ. ಫಾರ್ ಎಕ್ಸಾಂಪಲ್, ಅಪ್ಪ ಅಮ್ಮ ಮಗು ಚಿಕ್ಕವಳಿದ್ದಾಗ ದಿನ ಜಗಳ ಮಾಡ್ತಾ ಇದ್ದಾಗ ಆ ಮಗು ಅದನ್ನ ನೋಡಿ ಏನ್ ಅನ್ಕೊಳ್ಳುತ್ತೆ, ಓ ಇದು ನನ್ನ ಪೇರೆಂಟ್ಸ್ ಪ್ರಾಬ್ಲಮ್, ಇಬ್ರು ಅಡಲ್ಟ್ಸ್ ಭಿನ್ನಾಭಿಪ್ರಾಯದಿಂದ ಏನೋ ಮಾತಾಡ್ಕೋತಾ ಇದ್ದಾರೆ ಅಂಡ್ ಅವರು ಮಾತಾಡೋ ವಿಧಾನ ಜಗಳ ತರ ಇದೆ, ಅಥವಾ ಜಗಳನೇ ಆಡ್ತಾ ಇದ್ದಾರೆ ಅಂಡ್ ಇಟ್ ಇಸ್ ಮೈ ಪೇರೆಂಟ್ಸ್ ಇಶ್ಯೂಸ್ ಅಂತ ನೋಡಲ್ಲ. ಆ ಮಗು ಏನ್ ಅನ್ಕೊಳ್ಳುತ್ತೆ ಅಂದ್ರೆ, ಇಟ್ ಈಸ್ ಮೈ ಪ್ರಾಬ್ಲಮ್, ಇಟ್ ಈಸ್ ಬಿಕಾಸ್ ಆಫ್ ಮೀ, ನನ್ನಿಂದ ಅವ್ರು ಜಗಳ ಆಡ್ತಾ ಇದ್ದಾರೆ, ನಾನೇ ಇದಕ್ಕೆ ಕಾರಣ, ನಾನಂದ್ರೆ ಅವ್ರಿಗೆ ಇಷ್ಟ ಇಲ್ದಿರೋ ಇರ್ಬೋದು, ನಾನು ಅವರಿಗೆ ಅಡ್ಡಿ ಮಾಡ್ತಿದ್ದೀನೇನೋ, ಈ ಥರದ್ದು ಏನೇನೋ ಸ್ಟೋರೀಸ್ ಮಗು ತನ್ನಲ್ಲೇ ತಾನೇ ಅನ್ಕೊಂಡು ಒಂದು ಬಿಲೀಫ್ ಸಿಸ್ಟಮ್ ಆಗ್ಬಿಡತ್ತೆ. ಸೊ 18 ವರ್ಷ ಆಗಿದ ತಕ್ಷಣ ಮಗು ಅನ್ಕೊಳ್ಳಲ್ಲ, ಓ ನಾನೀಗ ಅಡಲ್ಟು, ಇದೆಲ್ಲ ನಾನು ಮರ್ತೋಗ್ಬಿಡ್ತೀನಿ, ಇದೆಲ್ಲ ಏನಾಗಿದೆಯೋ ಮೈ ಅಂಡರ್ಸ್ಟ್ಯಾಂಡಿಂಗ್ ವಾಸ್ ವೆರಿ ವೆರಿ ಚೈಲ್ಡಿಶ್ ಅಂತ ಹಾಗೆ ಅನ್ಕೊಳ್ಳಲ್ಲ ಮಗು. ಅದು ಆ ಮಗುವಿನ ಮನಸ್ಸಲ್ಲಿ 18 ವರ್ಷ ಅಷ್ಟೇ ಅಲ್ಲ, ಅದಕ್ಕೆ ಮದುವೆ ಆಗಿ ಕೆಲಸ ಸಿಕ್ಕು ಇನ್ನೂ ಸುಮಾರು ವರ್ಷಗಳಾದ ನಂತರ ಕೂಡ ಆ ಬಿಲೀಫ್ ಸಿಸ್ಟಮ್ ಏನಿರುತ್ತಲ್ಲ ಅದು ಡೀಪ್ ಡೌನ್ ಅಲ್ಲೇ ಮನೆ ಮಾಡಿ ಕುಳ್ತಿರತ್ತಂತೆ. ಸೊ ಆ ಮಗುವಿಗೆ ಯಾವಾಗಾದ್ರೂ ಯಾರಾದ್ರೂ ಆರ್ಗ್ಯೂ ಮಾಡಿದ ತಕ್ಷಣ ಅಥವಾ ಆ ಥರದ ಒಂದು ಸನ್ನಿವೇಶ ಅದ್ರ ಜೀವನದಲ್ಲಿ, ಅಂದ್ರೆ ಅವ್ರು ದೊಡ್ಡವರಾದ್ಮೇಲೆ ಆಫೀಸ್ ಸಿಚುವೇಶನ್ ಇರ್ಬೋದು, ಮನೆಯಲ್ಲಿ ತನ್ನದೇ ಹೆಂಡತಿ ಜೊತೆ ಇರ್ಬೋದು, ಅಥವಾ ಪಿಯರ್ ಗ್ರೂಪ್ ಫ್ರೆಂಡ್ಸ್ ಜೊತೆ ಇರ್ಬೋದು, ಈ ಥರ ಯಾರಾದ್ರೂ ವಾದ ಮಾಡಿದ ತಕ್ಷಣ ಆ ಮಗುವಿಗೆ ತನ್ನ ಅಪ್ಪ ಅಮ್ಮನ ನೆನಪಾಗ್ಬೋದು. ಅಂಡ್ ಅವತ್ತಿನ ಆ ಡಿಸಿಷನ್ ಅಥವಾ ಆ ರಿಯಾಕ್ಷನ್ ಆ ಮಗುದು ಮೈಟ್ ಬಿ ಬೇಸ್ಡ್ ಆನ್ ದ ಎಕ್ಸ್ಪೀರಿಯನ್ಸ್ ಅಂಡ್ ದ ಅಂಡರ್ಸ್ಟ್ಯಾಂಡಿಂಗ್ ಆ ಮಗುವಿಗೆ ಚಿಕ್ಕವರಿರುವಾಗ ಆಗಿರುವಂತಹ ಆ ನಾಲೆಡ್ಜ್ ಏನಿರುತ್ತೆ, ಆ ಬಿಲೀಫ್ ಸಿಸ್ಟಮ್ ಏನ್ ಕೂತಿರುತ್ತೆ ಅದರಿಂದ ಇರ್ಬೋದು. ಈ ಥೆರಪಿಗಳ ಗೋಲ್ ಏನಂದ್ರೆ, ನಮ್ಮ ಮನಸ್ಸೊಳಗೆ ಅವಿತು ಕೂತಿರುವಂತಹ ಆ ಮಗುವನ್ನ ಹೊರಗಡೆ ಕರ್ಕೊಂಡು ಬಂದು ಅದ್ರ ಜೊತೆ ಮಾತಾಡಿ
ಮಾತಾಡಿಸಿ ಅದರ ಅಂದಿನ ದುಗುಡ ಏನಿತ್ತು, ಅಂದಿನ ಭಯ ಏನಿತ್ತು, ಅದು ಹೇಗೆ ನಮಗೆ ಇವತ್ತು ಎಫೆಕ್ಟ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಅವರಿಗೆ ತಿಳಿಸ್ಕೊಟ್ಟು ಅದನ್ನು ಹೋಗಲಾಡಿಸಿ ಅವಾಗ ಸಿಗದೇ ಇರುವಂತಹ ಪ್ರೀತಿ, ವ್ಯಾಲಿಡೇಷನ್ ಮತ್ತೆ ಒಂದು ಸಾಂತ್ವನವನ್ನು ಹೇಳುವಂತಹ ಕೆಲಸ ಈ ಥೆರಪಿ ಮಾಡುತ್ತಂತೆ. ಸೊ ನಿಮ್ಮ ಯಂಗರ್ ಸೆಲ್ಫ್ನ ಮೀಟ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ನಮ್ಮ ಇವತ್ತಿನ ಖಾಸ್ ಅತಿಥಿ ಮಂಜುಳಾ ಅವ್ರನ್ನ ಕೇಳೋಣ. ಅವರು ನಿಮ್ಹ್ಯಾನ್ಸ್ನ ವೈದ್ಯರು ಅಂಡ್ ಈ ಥೆರಪಿಗಳನ್ನ ಸುಮಾರು ಟ್ರೀಟ್ಮೆಂಟ್ಗಳಿಗೆ ಯೂಸ್ ಮಾಡ್ತಾರೆ ಅವರು. ಸೊ ಅವ್ರ ಹತ್ರ ಮಾತಾಡೋಣ ಬನ್ನಿ. ನಮ್ಮ ಮಾನಸಿಕವಾಗಿ ನಾವು ಫಿಸಿಕಲಿ ನಾವು ಪ್ರೌಢಿಮೆ ಅಥವಾ ಅಡಲ್ಟ್ಸ್ ಆಗಿರಬಹುದು, ಬೆಳೆದಿರಬಹುದು, ಆದರೆ ಮಾನಸಿಕವಾಗಿ ಎಲ್ಲ ಒಂದು ಆಸ್ಪೆಕ್ಟ್ಸಲ್ಲೂ ನಾವು ಆ ಮೆಚುರಿಟಿನ ಬೆಳೆದೇ ಹೋಗಿರ್ಬೋದು ಹಲವಾರು ಕಾರಣಗಳಿಂದ. ಸೊ ಎಲ್ಲ ಪಾರ್ಟ್ಸಲ್ಲೂ ನಾವು ಒಂದೇ ರೀತಿ ಪಕ್ವತೆ ಇಲ್ಲದೆ ಇರಬಹುದು. ಫಾರ್ ಎಕ್ಸಾಂಪಲ್, ನಮ್ಗೆ ಇವಾಗ ನಮ್ಮ ಒಂದು ಅಕಾಡೆಮಿಕ್ಸ್ ಆಗಿರ್ಬೋದು, ಪ್ರೊಫೆಷನಲ್ ಆಗಿರ್ಬೋದು, ವಿ ಮೇ ಬಿ ಡೂಯಿಂಗ್ ವೆರಿ ಗುಡ್. ಇಟ್ ಡಸಂಟ್ ಮೀನ್ ದಟ್ ಎಲ್ಲ ನಮ್ಮ ಎಮೋಷನಲ್ ಆಸ್ಪೆಕ್ಟ್ಸ್ ಕೂಡ ಅಷ್ಟೇ ಮೆಚೂರ್ ಆಗಿದೆ ಅಂತ ಹೇಳಕ್ಕಾಗಲ್ಲ. ಸೊ ಹಾಗಾಗಿ ಕೆಲವು ಏರಿಯಾಸು ಇನ್ನೂ ಅಷ್ಟೊಂದು ಬೆಳೆದಿಲ್ಲ ಅನ್ನೋದು ಇದರ ಹೋಲ್ ಐಡಿಯಾ. ಸೊ ಆ ಬೆಳೆದೇ ಇರುವಂತ ಏರಿಯಾಸ್ಗೆ ದೇರ್ ಮೇ ಬಿ ವೇರಿಯಸ್ ರೀಸನ್ಸ್. ಅದನ್ನ ನಾವು ನಮ್ಮ ಸೈಕಲಾಜಿಕಲ್ ಟರ್ಮ್ಸ್ ಅಲ್ಲಿ ಅನ್ಮೆಟ್ ಆರ್ ಅನ್ಫುಲ್ಫಿಲ್ಡ್ ಎಮೋಷನಲ್ ನೀಡ್ಸ್ ಅಂತ ಹೇಳ್ತೀವಿ, ಚೈಲ್ಡ್ಹುಡ್ ಎಮೋಷನಲ್ ನೀಡ್ಸ್ ಅಂತ. ಅದು ಹಲವಾರು ಕಾರಣಗಳಿಂದ ಆಗಿರಬಹುದು. ಅದು ನೆಗ್ಲೆಕ್ಟ್ ಅಂದ್ರೆ ಚಿಕ್ಕಂದಲ್ಲಿ ನಿರ್ಲಕ್ಷ್ಯಕ್ಕೊಳಗಾಗಿದ್ರೆ ಆಗಿರಬಹುದು, ಅಥವಾ ಪೇರೆಂಟ್ಸ್ ಇಂದ ಎಷ್ಟು ಬೇಕೋ ಅಷ್ಟು ಅಟೆನ್ಷನ್ ಸಿಗದೆ ಇದ್ರೆ, ಅವರ ಭಾವನೆಗಳಿಗೆ ಇಂಪಾರ್ಟೆನ್ಸ್ ಸಿಗದೆ ಇದ್ರೆ, ಅವರನ್ನ ಕೇಳಿಸ್ಕೊಳ್ದೇನೆ ಹೋದ್ರೆ, ಅವ್ರಿಗೆ ಏನ್ ಅನಿಸ್ತಾ ಇದೆ, ಅವ್ರದ್ದು ಏನು ಅಭಿಪ್ರಾಯ ಇದೆ, ಅವ್ರ ಇಷ್ಟಗಳೇನು ಅದನ್ನ ಅರ್ಥನೇ ಮಾಡ್ಕೊಳ್ದೆ ಹೋದ್ರೆ, ಅಥವಾ ಅಬ್ಯೂಸ್ ಆಗಿದ್ರೆ. ಸೊ ಈ ಎಲ್ಲ ಒಂದು ಎಕ್ಸ್ಪೀರಿಯನ್ಸಸ್ ಇಂದ ಕೆಲವು ಏರಿಯಾಸ್ ಬೆಳಿದೇನೆ ಅಲ್ಲೇ ಇರುತ್ತೆ. ಅಂದ್ರೆ ಅವ್ರಿಗೆ ಆ ನೀಡ್ಸ್ ಇನ್ನು ಕಂಪ್ಲೀಟ್ ಆಗಿ ಫುಲ್ಫಿಲ್ ಆಗಿಲ್ಲ ಅಂತ ಅರ್ಥ. ಸೊ ಆ ನೀಡ್ಸ್ ಅಲ್ಲೇ ಇರುವಾಗ ಅದು ಇನ್ನೂ ಮೆಚೂರ್ ಆಗಿಲ್ಲ. ಅವರಿಗೆ ಅವ್ರು ಬೆಳೆದಿರ್ತಾರೆ, ಆದರೆ ಆ ಒಂದು ಏರಿಯಾದಲ್ಲಿ ಇನ್ನೂ ವೀಕ್ ಆಗಿರ್ತಾರೆ ಅಂತ. ಸೊ ದೋಸ್ ಆರ್ ಪಾರ್ಟ್ಸ್ ವಿಚ್ ನೀಡ್ಸ್ ಹೀಲಿಂಗ್. ಅದಕ್ಕೆ ಇನ್ನರ್ ಚೈಲ್ಡ್ ಅಂತ ಕರೀತಾರೆ ಈಗ, ಅಂದ್ರೆ ಸೋಷಿಯಲ್ ಮೀಡಿಯಾ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಂದ್ರೆ. ನೋಡಿದ್ರಲ್ಲ, ನಿಮ್ಗೆ ಗೊತ್ತಿಲ್ದಿರ ವೈರಲ್ ಆಗಿರುವಂತಹ ಮೀಟ್ ಯುವರ್ ಯಂಗರ್ ಸೆಲ್ಫ್ ಅನ್ನೋ ಈ ಟ್ರೆಂಡ್ ಆಕ್ಚುಲಿ ನಿಮ್ಗೆ ಹೆಲ್ಪ್ ಮಾಡ್ತಾ ಇದೆ ಅಂತ. ಬಟ್ ಲೆಟ್ ಮಿ ವಾರ್ನ್ ಯು, ನಮ್ಮ ಡೇಟಾನ ನಾವು AI ಕೈಗೆ ಕೊಡ್ತಾ ಇದ್ದೀವಿ, ವಿಚ್ ಮೀನ್ಸ್ ದಟ್ ಇನ್ಸ್ಟಾಗ್ರಾಮ್, ನೀವು ChatGPT ಹಾಕಿ ಇದನ್ನ ತೆಗ್ದಿರ್ಬೋದು, ಆದ್ರೆ ಇದೆಲ್ಲಾನು ನಾವು ಡೇಟಾನ ಪ್ರೊವೈಡ್ ಮಾಡ್ತಾ ಇದ್ವಿ, ಅದು ಗಮನಕ್ಕಿರ್ಲಿ. ಬಟ್ ನಿಮ್ಮ ಯಂಗರ್ ಸೆಲ್ಫ್ನ ಮೀಟ್ ಮಾಡಕ್ಕೆ ನೀವು ಫೋಟೋ ಅಲ್ಲಿ ಅಪ್ಲೋಡ್ ಮಾಡಲೇಬೇಕು ಅಂತೇನಿಲ್ಲ. ಅದು ಹೇಗೆ ಅಂತಾನೂ ಮಾತಾಡ್ತೀನಿ ಬನ್ನಿ. ನನ್ನ ರಿಸರ್ಚ್ ಪ್ರಕಾರ ಈ ಥರದ ನಿಮ್ಮ ಚಿಕ್ಕವರಾಗಿದ್ದಾಗಿನ ಫೋಟೋಗಳನ್ನು ನೋಡಿದಾಗ ಕೆಲವು ಕಾಮನ್ ರೆಸ್ಪಾನ್ಸಸ್ ಬರುತ್ತಂತೆ. ಒಂದು ಗ್ರೀಫ್, ಪ್ಯೂರ್ ಅನ್ಎಕ್ಸ್ಪೆಕ್ಟೆಡ್ ಗ್ರೀಫ್. ಅವರಿಗೇ ಗೊತ್ತಿಲ್ಲದೆ ಎಷ್ಟೋ ಜನರು ಕಣ್ಣೀರಾಗ್ತಾರಂತೆ, ಕಾರಣವೇ ಗೊತ್ತಿಲ್ಲ. ನಿನ್ನನ್ನು ಹಗ್ ಮಾಡಿ ಸಾರಿ ಕೇಳುವೆ ಅಂತ ಹಾಕಿದ್ದಾರೆ ಕೆಲವರು. ಇನ್ಯಾರಿಗೋ ತುಂಬ ಕೋಪ ಬರುತ್ತಂತೆ, ತನ್ನ ಟೀಚರ್ ಮೇಲೆ, ಅಪ್ಪ ಅಮ್ಮನ ಮೇಲೆ, ಸೊಸೈಟಿ ಮೇಲೆ. ಹೀಗೆ ಅವ್ರು ತಮ್ಮ ಪೋಸ್ಟ್ಗಳಲ್ಲಿ ವಾಟ್ ಹ್ಯಾಪನ್ ಟು ಯು ವಾಸ್ ನಾಟ್ ಓಕೆ, ನೀನು ಇದನ್ನು ಸಹಿಸುವ ಅಗತ್ಯವಿಲ್ಲ ಅಂತ ಹಾಕಿದ್ದಾರೆ. ಮತ್ತೆ ಕೆಲವ್ರಿಗೆ ತನ್ನ ಮೇಲೆ ತನಗೆ ಅನುಕಂಪ ಬಂದಿದೆ. ದಿಸ್ ಒನ್ ಇಸ್ ಬ್ಯೂಟಿಫುಲ್ ಅಂತಾರೆ ರಿಸರ್ಚರ್ಸ್. ಇದರಿಂದ ಅವರಲ್ಲಿದ್ದ ಗಿಲ್ಟ್ ಫೀಲಿಂಗ್ ದೂರ ಆಗುತ್ತಂತೆ. ಸಡನ್ಲಿ ದೇ ಫೆಲ್ಟ್, ಓ ಇದು ನನ್ನ ಚೈಲ್ಡ್ಹುಡ್, ಈ ವಿಷಯವನ್ನ ನಾನು ಡೀಲ್ ಮಾಡಿದ್ದಕ್ಕೆ ಅದರಿಂದ ಅದೇ ಕರೆಕ್ಟ್ ಅಂದ್ಕೊಂಡಿದ್ದೆ. ಆ ಮಗು ಆ ಸಿಚುವೇಶನ್ಗಳಲ್ಲಿ ತನಗೆ ಏನು ಕರೆಕ್ಟ್ ಅನ್ಸುತ್ತೋ ಅದನ್ನೇ ಮಾಡಿರುತ್ತೆ, ಆ್ಯಂಡ್ ಐ ಡೋಂಟ್ ಹ್ಯಾವ್ ಟು ಕಂಟಿನ್ಯೂ ಥಿಂಕಿಂಗ್ ದ್ಯಾಟ್. ಇದೆಷ್ಟು ಒಳ್ಳೆ ಥಾಟ್ ಅಲ್ವಾ? ಉದಾಹರಣೆಗೆ, ಮಗು ಚಿಕ್ಕವರಿದ್ದಾಗ ಅಪ್ಪ ಅಮ್ಮ ಯಾವಾಗೋ ಶಾಲೆಗೆ ಬರ್ತೀನಿ ಪಿಕ್ ಮಾಡೋಕ್ಕೆ ಅಂತ ಹೇಳಿರ್ತಾರೆ, ಬರೋಕ್ಕಾಗಿರಲ್ಲ, ಅಥವಾ ಪದೇ ಪದೇ ಬರ್ತೀನಿ ಅಂತ ಹೇಳಿ ಡಿಲೇ ಆಗಿರುತ್ತೆ. ಅಂಥ ಟೈಮಲ್ಲಿ ಮಗು ಏನು ಅರ್ಥ ಮಾಡ್ಕೊಂಡಿರುತ್ತೆ, ನೋಡಿದ್ಯಾ ನಮ್ಮ ಅಪ್ಪ ಅಮ್ಮಂಗೆ ನಾನು ನೆನಪೇ ಇಲ್ಲ, ನಾನಂದರೆ ಇಷ್ಟನೇ ಇಲ್ಲ ಅವ್ರಿಗೆ, ನಾನು ಮನೆಗೆ ಬರೋದು ಕಾಯ್ತಾ ಇಲ್ಲ ಅವರು ಅಂತ. ಸೊ ಈ ಥರದ ಒಂದು ಥಾಟ್ ಪ್ರಾಸೆಸ್ ಇದು ತುಂಬ ಸಿಲ್ಲಿ ಇರ್ಬೋದು, ಬಟ್ ಆ ಮಗುವಿನ ಮನಸ್ಸಿನಲ್ಲಿ ಹೇಗೆ ಕೂತಿರುತ್ತೆ ಅಂದರೆ, ಯಾವುದಾದ್ರೂ ರಿಲೇಷನ್ಶಿಪ್ಪಲ್ಲಿ ಈ ಥರದ್ದೇನೋ ಒಂದು ಸನ್ನಿವೇಶ ಬಂದಾಗ ಆ ಮಗು ಪದೇ ಪದೇ ರಿಅಶ್ಯೂರೆನ್ಸ್, ಪದೇ ಪದೇ ವ್ಯಾಲಿಡೇಷನ್ನ ಕೇಳ್ತಾ ಇರುತ್ತೆ. ಅಂದರೆ ದೊಡ್ಡವರಾದ್ಮೇಲೂ ಕೂಡ ನೀವು ನಿಮ್ಮ ಸಂಗಾತಿಯೊಂದಿಗೆ ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಅವರು ಪದೇ ಪದೇ ಹೇಳ್ತಾ ಇರಬೇಕು ನಿಮಗೆ, ನೋ ಐ ರಿಯಲಿ ಲೈಕ್ ಯು, ಐ ಲೈಕ್ ಸ್ಪೆಂಡಿಂಗ್ ಟೈಮ್ ವಿತ್ ಯು ಅಂತ, ಅಥವಾ ನಾನು ಲೇಟಾಗಿ ಬಂದಿದ್ದಕ್ಕೆ ಇದು ಕಾರಣ ಅಂತ ಎಲ್ಲದನ್ನು ಎಕ್ಸ್ಪ್ಲೇನ್ ಮಾಡಿಸ್ಕೋಬೇಕು ಅನ್ನೋವಂಥ ಒಂದು ಫೀಲಿಂಗ್ ಬರುತ್ತೆ. ಬಟ್ ವೆನ್ ಯು ಅಂಡರ್ಸ್ಟ್ಯಾಂಡ್ ದಟ್ ಈ ಫೀಲಿಂಗ್ ಇಸ್ ನಾಟ್ ಬಿಕಾಸ್ ಆಫ್ ದ್ಯಾಟ್ ಡೇ ಸ್ಟೋರಿ, ಬಟ್ ಮೊದಲು ನಾನು ಚಿಕ್ಕವಳಿರುವಾಗಿನ ಯಾವುದೋ ಒಂದು ಇನ್ಸೆಕ್ಯೂರ್ಡ್ ಫೀಲಿಂಗ್ ಇನ್ ರಿಲೇಷನ್ಶಿಪ್ಸ್ ಇತ್ತು ಅಂತ, ಇಟ್ ಇಸ್ ಸಚ್ ಅ ಗುಡ್ ರಿಲೀಫ್ ಅಲ್ವಾ ನಿಮಗೆ ಇದು ಅರ್ಥ ಆದಾಗ. ನಾನು ಮಂಜುಳಾ ಅವ್ರನ್ನ ಕೇಳಿದೆ, ನಿಮ್ಮ ಇನ್ಸ್ಟಿಟ್ಯೂಟಲ್ಲಿ ಅಂದರೆ ನಿಮ್ಮ ಹ್ಯಾನ್ಸಲ್ಲಿ ಅಥವಾ ಈ ಥರದ ಸುಮಾರು ಥೆರಪಿಗಳಲ್ಲಿ ಯಾವ್ಯಾವ ರೀಸನ್ಸ್ಗೆ ಈ ಇನ್ನರ್ ಚೈಲ್ಡ್ ವರ್ಕ್ ನಡೆಯುತ್ತೆ ಅಂತ. ಬನ್ನಿ ಅವ್ರ ಹತ್ರ ಕೇಳೋಣ.
ಡೇ ಟು ಡೇ ಲೈಫ್ ಅಫೆಕ್ಟ್ ಆಗ್ತಾ ಇರುತ್ತೆ. ಅವ್ರ ಕೆಲಸ ಕಾರ್ಯಗಳಾಗಿರಬಹುದು, ಅವರು ಹೌ ದೇ ಡೀಲ್ ವಿತ್ ಎಮೋಷನ್ಸ್ ಆಗಿರಬಹುದು ಅಥವಾ ರಿಲೇಶನ್ಶಿಪ್ಸ್ ಆಗಿರಬಹುದು, ಹೌ ದೇ ಫೇಸ್ ಸ್ಟ್ರೆಸ್ಫುಲ್ ಸಿಚುವೇಶನ್ಸ್, ಅದ್ರ ಮೇಲೆ ಪದೇ ಪದೇ ಎಫೆಕ್ಟ್ ಆಗ್ತಾ ಇರುತ್ತೆ. ಅವ್ರಿಗೆ ಗೊತ್ತಾಗುತ್ತೆ ದೇರ್ ಇಸ್ ಅ ಪ್ಯಾಟರ್ನ್. ಅಂದ್ರೆ ಈ ಟ್ರಾಮಾ ಎಕ್ಸ್ಪೀರಿಯನ್ಸಸ್ ಇರೋರಿಗೆ ಇಟ್ ವಿಲ್ ಬಿ ಮೋರ್ ಇಂಟೆನ್ಸ್ ಅಂಡ್ ಇಟ್ ಇಸ್ ಮೋರ್ ಡಿಸ್ಫಂಕ್ಷನಲ್. ಅದರಿಂದ ಗೊತ್ತಾಗುತ್ತೆ. ಬೇರೆಯವ್ರಿಗೂ ಸಹ ಇಫ್ ದೇರ್ ಆರ್ ಪ್ಯಾಟರ್ನ್ಸ್, ಇಫ್ ದೇ ಐಡೆಂಟಿಫೈ ದಟ್ ನಾನು ಈ ಏರಿಯಾದಲ್ಲಿ ಸ್ವಲ್ಪ ವೀಕ್ ಇದ್ದೀನಿ ಅಂಡ್ ಪದೇ ಪದೇ ನನಗೆ ಇದೇ ತರದ ಎಕ್ಸ್ಪೀರಿಯನ್ಸಸ್ ಆಗುತ್ತೆ, ರಿಲೇಶನ್ಶಿಪ್ಸ್ ಅಲ್ಲಿ ಆಗಿರ್ಬಹುದು ಅಥವಾ ಎಮೋಷನ್ಸ್ ಮ್ಯಾನೇಜ್ ಮಾಡೋದಾಗಿರ್ಬಹುದು ಅಥವಾ ಏನೇ ಒಂದು ಡಿಸಪಾಯಿಂಟ್ಮೆಂಟ್ ಆದಾಗ ಅದನ್ನ ಯಾವ ರೀತಿ ಅವ್ರು ತಗೊಳ್ತಾರೆ ಅನ್ನೋದಾಗಬಹುದು. ಪದೇ ಪದೇ ಆ ಪ್ಯಾಟರ್ನ್ಸ್ ಇರುವಾಗ ದೇ ಹ್ಯಾವ್ ಟು ಐಡೆಂಟಿಫೈ ದಟ್ ದೇರ್ ಇಸ್ ಸಮಥಿಂಗ್ ದಟ್ ದೇ ಆರ್ ನಾಟ್ ಏಬಲ್ ಟು ಫಿಕ್ಸ್. ದೇ ನೋ ದಟ್ ಇದು ನನಗೆ ಅಂತ ಹೆಲ್ತಿ ರಿಲೇಷನ್ ಅಲ್ಲ ಅಂತ ಗೊತ್ತಿರುತ್ತೆ. ಬಟ್ ಪದೇ ಪದೇ ಅದೇ ರೀತಿ ರಿಲೇಶನ್ಶಿಪ್ಸ್ ನ ಮಾಡ್ತಾರೆ where they are abused repeatedly and sometimes they give in too much. they know ಅವರಿಗೆ ಭಯ ಇರುತ್ತೆ ಅದ್ರೇನಂತ, ನಾನು ಜಾಸ್ತಿ ಸ್ಪೆಂಡ್ ಮಾಡದೇ ಇದ್ರೆ ಅಥವಾ ಜಾಸ್ತಿ ಅದರಲ್ಲಿ ಇನ್ವೆಸ್ಟ್ ಮಾಡದೇ ಇದ್ರೆ ನಾನು ಬಿಟ್ಟು ಹೋಗ್ಬಿಡ್ತಾರೆ ಅನ್ನೋ ಭಯದಿಂದ they keep doing too much in the sense that ಬೇಕಾಗಿರೋದಕ್ಕಿಂತ ಹೆಚ್ಚಾಗಿ ಮಾಡ್ತಾ ಇರ್ತಾರೆ and they know that they are doing too much. ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಪ್ಯಾಟರ್ನ್ ರಿಪೀಟೆಡ್ ಆಗಿ ಆಗ್ತಾ ಇದ್ರೆ ಅಥವಾ ನೀವು ಎಲ್ಲೋ ಒಂದ್ ಕಡೆ ಸ್ಟ್ರಕ್ ಆಗ್ತಾ ಇದ್ದೀರಾ ಅಂತ ಅನ್ಸಿದ್ರೆ, ಯಾರೋ ತುಂಬಾ ಚೆನ್ನಾಗಿ ಮಾತಾಡೋರು ಅಥವಾ ತುಂಬಾ ಚೆನ್ನಾಗಿ ಮಾತಾಡೋಂತೆ ಪ್ರಿಟೆಂಡ್ ಮಾಡೋರು ನಿಮ್ ಮುಂದೆ ಇದ್ದಾಗ ಭಯ ಆದ್ರೆ, ಆ ಸ್ಟೇಜ್ ಮೇಲೆ ನಿಂತ್ಕೊಂಡು ಜನರ ಹತ್ರ ಮಾತಾಡಕ್ಕೆ ಅಥವಾ ಈವನ್ ಕಾಮನ್ ಇಂಟರಾಕ್ಷನ್ ನಿಮ್ಗೆ ಒಂಥರ ಟೆನ್ಷನ್ ಕೊಡ್ತಾ ಇದ್ರೆ, ಇದಕ್ಕೆಲ್ಲ ಕಾರಣ ಮೋಸ್ಟ್ಲಿ ಅವಾಗ ಯಾವುದೋ ಆಗಿರುವಂತಹ ಎಕ್ಸ್ಪೀರಿಯನ್ಸ್ ಇರ್ಬೋದು ಅಂಡ್ ನೀವು ನಿಮ್ಗೆ ಹೇಳ್ಕೊಂಡಿರುವಂತಹ ಸ್ಟೋರಿ ಇರ್ಬೋದು. ಏನ್ ಹಾಗಂದ್ರೆ ಅಂತೀರಾ, ನ್ಯೂರೋಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಪ್ರಕಾರ ಪ್ರತಿಯೊಂದು ಭಾವನೆಗಳ ಹಿಂದೆ ಒಂದು ಕಥೆ ಮತ್ತೆ ಒಂದು ಡೇಟಾ ಇರುತ್ತಂತೆ. ಫಾರ್ ಎಕ್ಸಾಂಪಲ್, ಪ್ರತಿದಿನ ನೀವು ಆಫೀಸಿಂದ ಬಂದ ತಕ್ಷಣ ನಿಮ್ಮ ಹೆಂಡತಿನೋ ಗಂಡನೋ ಪಾರ್ಟ್ನರ್ ಯಾರಾದ್ರೂ ಇರ್ಬೋದು ಕಾಫಿ ಮಾಡ್ಕೊಡೋದು ನಿಮ್ಗೆ ರೂಢಿಯಾಗಿರ್ಬೋದು. ನೀವು ಬರ್ತೀರಾ, ಅವ್ರು ಕಾಫಿ ಮಾಡ್ಕೊಡ್ತಾರೆ. ಯಾವುದೋ ಒಂದು ಕಾರಣಕ್ಕೆ ಅವತ್ತಿನ ದಿನ ಅವರು ಕಾಫಿ ಕೇಳಿದಾಗ ಹೇ ಇವತ್ತು ನಂಗೆ ಮಾಡೋಕ್ಕಾಗಲ್ಲ ಅಥವಾ ಆಮೇಲೆ ಕೊಡ್ಲಾ ಅಂತ ಅಷ್ಟೇ ಹೇಳಿರ್ತಾರೆ. ನಿಮಗೆ ತಕ್ಷಣ ಒಂದು ಕಸಿವಿಸಿ ಶುರುವಾಗುತ್ತೆ. ಓ, ನನ್ನ ಮಾತಿಗೆ ಇವ್ರಿಗೆ ನಿರ್ಲಕ್ಷ್ಯತೆ ಇದೆ ಅಥವಾ ಇವ್ರಿಗೆ ನಾನಂದ್ರೆ ಇಷ್ಟನೇ ಇಲ್ಲ, ನೋಡಿದ್ಯಾ ಕಾಫಿ ಮಾಡ್ಕೊಡ್ತಾ ಇಲ್ಲ, ಹಾಗಾದ್ರೆ ಇವಳು ನನಗಿಂತ ಬೇರೆ ಏನೋ ಇಂಪಾರ್ಟೆಂಟ್ ಇದೆ ಇವ್ರಿಗೆ. ಈ ತರದ ಒಂದು ಸ್ಟೋರೀಸ್ ನಿಮ್ಮ ಮನಸ್ಸಿಗೆ ನೀವು ಹೇಳ್ಕೊತೀರಾ. ಇಲ್ಲಿ ಡೇಟಾ ಏನು, ಕಾಫಿ ಕೊಡ್ತಾ ಇದ್ರು ಎವ್ರಿ ಡೇ, ಇವತ್ತು ಕಾಫಿ ಕೊಡಕ್ ಆಗಿಲ್ಲ ಅಥವಾ 2 ದಿನ ಕಂಟಿನ್ಯೂಸ್ ಆಗಿ ಕಾಫಿ ಕೊಟ್ಟಿಲ್ಲ, ದಟ್ ಇಸ್ ಡೇಟಾ. ಸ್ಟೋರಿ ಏನು, ಓ ನೋಡಿದ್ಯಾ ನನ್ನ ಬಗ್ಗೆ ನಿರ್ಲಕ್ಷ್ಯತೆ ಇದೆ, ನಾನಂದ್ರೆ ಇವ್ರಿಗೆ ಇಷ್ಟ ಇಲ್ಲ, ನನ್ನ ಮಾತಿಗೆ ಬೆಲೆ ಇಲ್ಲ. ಸೊ ಹೀಗೆ ನೀವು ನಿಮಗೆ ಕೊಟ್ಕೊಳ್ಳೋ ಅಂತ ಸ್ಟೋರಿ ಇದೆಯಲ್ಲ, ಅದು ಡೇಟಾ ಆ್ಯಂಡ್ ಸ್ಟೋರಿ. ಸೊ ಈ ಸ್ಟೋರಿಯ ರೀಸನ್ ನಿಮ್ಮ ಅಂದಿನ ಚೈಲ್ಡ್ಹುಡ್ನಲ್ಲಿ ಆದ ಯಾವುದಾದ್ರೂ ಒಂದು ಎಕ್ಸ್ಪೀರಿಯನ್ಸ್ ಇರ್ಬೋದು. ಹೀಗೆ ನೀವೇನೋ ಕೇಳಿದಾಗ ನಿಮಗೆ ಸಿಕ್ಕಿಲ್ದಿರ ಇರ್ಬೋದು. ಅದನ್ನ ನೀವು ಯಾವ ಥರ ಅರ್ಥ ಮಾಡ್ಕೊಂಡಿದ್ದೀರಾ ಅಂದರೆ, ಓ ನಾನು ಇದನ್ನ ಕೇಳಿದಾಗ ಕೊಟ್ಟಿಲ್ಲ ಅಂದರೆ ಇದು ಅವ್ರಿಗೆ ನಾನಂದ್ರೆ ಇಷ್ಟ ಇಲ್ಲ ಅನ್ನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಈಸ್ ಯೋರ್ ಬಿಲೀಫ್. ಸೊ ಇದನ್ನ ಮನೇಲೇ ಥೆರಪಿ ಥರ ಮಾಡಬಹುದಾ, ನೀವೇ ಸೆಲ್ಫ್ ಥೆರಪಿ ಮಾಡ್ಕೋಬೋದಾ? ಕೇಳೋಣ ಬನ್ನಿ. ಹಿಂಗೆ ಮಾಡಿ ಅಂತ ಹೇಳೋದು ಕಷ್ಟ ಆಗುತ್ತೆ. ಬಿಕಾಸ್ ಎಲ್ಲರಿಗೂ ಒಂದೇ ಇದು ಅಪ್ಲೈ ಆಗದೆ ಹೋಗ್ಬಹುದು. ವಾಟ್ ಎವರ್ ಸೂಟ್ಸ್ ದೆಮ್ ಅಂಡ್ ಇಫ್ ದೇ ಆರ್ ಏಬಲ್ ಟು ಸಪೋರ್ಟ್ ದೆಮ್ ಸೆಲ್ಸ್, ಆಸ್ ಲಾಂಗ್ ಆಸ್ ಇಟ್ ಇಸ್ ಹೆಲ್ಪಿಂಗ್ ದೆಮ್, ಸ್ಟಿಲ್ ದೇ ಕ್ಯಾನ್ ಡೂ ಇಟ್. ಈ 3 ರೈಟಿಂಗ್ ಅಲ್ಲಿ ಯಾವುದಾದ್ರೂ ಅವ್ರಿಗೆ ಹೆಲ್ಪ್ ಆಗ್ತಾ ಇದೆ ಅಂತ ಅನ್ಸುತ್ತೆ, ಇಟ್ ಇಸ್ ನಾಟ್ ಕಾಸಿಂಗ್ ಫರ್ದರ್ ಡ್ಯಾಮೇಜ್ ಅಂತಂದ್ರೆ ಇಟ್ ಇಸ್ ಫೈನ್. ನನ್ನ ರಿಸರ್ಚ್ ಪ್ರಕಾರ ನಾನು ಕೆಲವೊಂದ್ಸಲ ಈ ಥರ ಯಂಗರ್ ಸೆಲ್ಫ್ನ ಮೀಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಆ್ಯಂಡ್ ವಾಟ್ ಸೀಮ್ ಟು ವರ್ಕ್. ದೇರ್ ಆರ್ ಫ್ಯೂ ಥೆರಪೀಸ್. ನಾನು ಹೇಳ್ತೀನಿ ಅದು ಯಾವುದು ಅಂತ, ನಿಮಗೆ ಯಾವುದಾದ್ರೂ ಇದರಲ್ಲಿ ವರ್ಕ್ ಆಗ್ಬೋದು, ಟ್ರೈ ಮಾಡಿ ನೋಡಿ. ಒಂದು ಫೋಟೋ ಥೆರಪಿ ಅಂದರೆ ಫೋಟೋ ಎಕ್ಸಸೈಸ್. ನಿಮ್ಮ ಯಾವುದಾದರೂ ಚಿಕ್ಕವರಾಗಿದ್ದಾಗಿನ ಫೋಟೋನ 5 ನಿಮಿಷದ ಕಾಲ ಗಮನಿಸಿ. ಲುಕ್ ಡೀಪರ್. ಆ ಮಗುವಿನ ಫೀಲಿಂಗ್ ಏನು, ನಿಮಗೆ ಆ ಮಗು ಏನು ಹೇಳ್ತಾ ಇದೆ, ಏನು ನಿಮ್ಮ ಎಕ್ಸ್ಪೀರಿಯನ್ಸಸ್ ಕಣ್ಮುಂದೆ ಬರ್ತಾ ಇದೆ, ಫೈಂಡ್ ದಟ್ ಸ್ಟೋರಿ. ಇದರಿಂದ ನಿಜವಾಗ್ಲೂ ತುಂಬಾ ಹೆಲ್ಪ್ ಆಗುತ್ತೆ. 2ನೇದು ಲೆಟರ್ ಟು ಯಂಗರ್ ಸೆಲ್ಫ್. ಅಂದರೆ ನಿಮ್ಮ 5 ರಿಂದ 6 ವರ್ಷದವ್ರು ಇರ್ಬೋದು ಅಥವಾ 10 ರಿಂದ 15 ವರ್ಷದವ್ರು ಇರ್ಬೋದು, ಆ ಯಂಗರ್ ಸೆಲ್ಫ್ಗೆ ಒಂದು ಪತ್ರ ಬರೆಯಿರಿ. ಆ ಮಗುವಿಗೆ ಏನೇನು ಅನಿಸ್ತಾ ಇತ್ತು ಅಥವಾ ನಿಮ್ಮ ಫೀಲಿಂಗ್ ಆವಾಗ ಹೇಗಿತ್ತು ಅದ್ರ ಬಗ್ಗೆ ಡೀಟೇಲ್ಡ್ ಆಗಿ ಎಡಿಟೇ ಮಾಡ್ದಿರಾ ಎಲ್ಲವನ್ನು ಬರೀರಿ. ಆ ಮಗುವಿಗೆ ನೀವು ಸಾಂತ್ವನ ಹೇಳಬೇಕಾ ಹೇಳಿ, ಆ ಮಗುವಿಗೆ ಕಂಪ್ಲೇಂಟ್ ಮಾಡಬೇಕಾ ಮಾಡಿ, ನೀನು ಅವತ್ತು ಈ ಥರ ರಿಯಾಕ್ಟ್ ಮಾಡಿರಬಹುದಾಗಿತ್ತು ಅಂತ ಹೇಳಬೇಕಾ ಅದನ್ನು ಹೇಳಿ, ಅಥವಾ ಡೋಂಟ್ ವರಿ ಆ ಥರ ನೀನು ರಿಯಾಕ್ಟ್ ಮಾಡಿದ್ರು ಕೂಡ ಜೀವನ ತುಂಬಾ ಚೆನ್ನಾಗಿದೆ ಅಂತ ಹೇಳಬಹುದು. ಸೊ ಯು ಕ್ಯಾನ್ ರೈಟ್ ವಾಟ್ ಎವರ್ ಯು ವಾಂಟ್, ಬಟ್ ಪ್ಲೀಸ್ ಬಿ ಓಪನ್ ವಿತೌಟ್ ಎಡಿಟಿಂಗ್. ಆ ಲೆಟರ್ ಬರೀರಿ ಮಗುಗೆ. 3ನೇದು ಒಂಥರ ವಿಚಿತ್ರ ಅನ್ಸ್ಬೋದು, ಆದ್ರೂ ಟ್ರೈ ಮಾಡಿ, ಇಟ್ ವಿಲ್ ವರ್ಕ್. ಇಟ್ ಇಸ್ ಕಾಲ್ಡ್ ಎಂಪ್ಟಿ ಚೇರ್ ಟೆಕ್ನಿಕ್ ಅಂತ. ಅಂದ್ರೆ 2 ಕುರ್ಚಿಗಳನ್ನ
ಎದುರು ಬದ್ರು ಇಟ್ಕೊಂಡು ನೀವು ಒಂದ್ರಲ್ಲಿ ಕೂತ್ಕೊಳ್ಳಿ, ಇನ್ನೊಂದರಲ್ಲಿ ಆ ನಿಮ್ಮ 8ರಿಂದ 10 ವರ್ಷದೋ 5ರಿಂದ 6 ವರ್ಷದೋ ಮಗು ಕೂತಿದೆ ಅಂತ ಇಮ್ಯಾಜಿನ್ ಮಾಡಿಕೊಂಡು ಆ ಮಗುವಿನ ಜೊತೆ ಮಾತಾಡಿ. ಆ ಮಗುವಿನ ಕಾನ್ವರ್ಸೇಷನ್ ನಿಮ್ಮ ಮನಸ್ಸಲ್ಲಿ ಹೇಗಿದೆಯೋ ಎರಡೂ ಕಾನ್ವರ್ಸೇಷನ್ ನೀವೇ ಮಾಡಿ. ಟ್ರೈ ಮಾಡಿ ನೋಡಿ. ಇಟ್ ಸೀಮ್ಸ್ ವೆರಿ ಫನಿ ಆ್ಯಂಡ್ ಇದೆಲ್ಲ ವರ್ಕ್ ಆಗುತ್ತಾ ಅಂತ, ಬಟ್ ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಇಟ್ ಈಸ್ ಅ ವೆರಿ ವೆರಿ ಪವರ್ಫುಲ್ ಎಕ್ಸಸೈಸ್ ಆಸ್ ವೆಲ್. ಇನ್ನೂ ಹಲವಾರು ಟೆಕ್ನಿಕ್ಗಳಿದೆ. ಮಂಜುಳಾರವರು ಹೇಳಿದಂತೆ ನಿಮ್ಮ ಯಂಗರ್ ಸೆಲ್ಫ್ ಜೊತೆ ಕನೆಕ್ಟ್ ಆಗಿ, ಜೊತೆಗೆ ಮಾತಾಡಿ. ನಿಮ್ಮ ಇವತ್ತಿನ ಆ ಡಿಸಿಷನ್ಗಳ ಹಿಂದಿನ ಸ್ಟೋರಿ ಏನು ಅದನ್ನ ಕಂಡಿಡ್ಕೊಳ್ಳಿ. ನಿಮ್ಮ ಭಯ, ಆತಂಕ, ಎಲ್ಲೋ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ನಾನು ಅಂತ ಅನ್ಸೋಂಥ ಆ ಫೀಲಿಂಗ್, ಕೀಳರಿಮೆ, ಆ ಇನ್ಸೆಕ್ಯೂರಿಟಿ, ಇದೆಲ್ಲದಕ್ಕೂ ಯಾವ ಸ್ಟೋರಿ ಕಾರಣ ಅಂತ ಕಂಡಿಡ್ಕೊಳ್ಳಿ. ನಿಮ್ಮ ಯಂಗರ್ ಸೆಲ್ಫ್ಗೆ ಒಂದು ಸಿಹಿಯಾದ ಮುತ್ತು ಕೊಡಿ, ಬೆಚ್ಚಗಿನ ಅಪ್ಪುಗೆ ಇರಲಿ, ಶಬಾಷ್ ಅಂತ ಬೆಂತಟ್ಟಿ. ಎವ್ರಿಥಿಂಗ್ ಇಸ್ ಓಕೆ, ಲೈಫ್ ವಿಲ್ ಗೋ ಆನ್ ಅಂಡ್ ಇಟ್ ವಿಲ್ ಬಿ ಅ ಫ್ಯಾಂಟಾಸ್ಟಿಕ್ ಒನ್ ಅಂತ ರಿಯಶ್ಯೂರ್ ಮಾಡಿ. ಹೀಲ್ ಫ್ರಮ್ ವಿದಿನ್. ನನ್ನ ಇವತ್ತಿನ ಈ ಖಾಸ್ ಬಾತ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಇನ್ನಷ್ಟು ಖಾಸ್ ಬಾತ್ಗಳಿಗೆ ಕಿವಿಯಾಗಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಖಾಸ್ ಬಾತ್ ವಿತ್ ಚೇತನಾ ಬೆಳಗೆರೆ. ಸೈನಿಂಗ್ ಆಫ್, ಚೇತನಾ.